ಡಿ ಕೆ ಶಿವಕುಮಾರ್ ಅವರ ಹೆಲ್ತ್ ಹೇಗಿದೆ ಸರ್ ಇವಾಗ? ಯಾಕೆಂದ್ರೆ ಎಲೆಕ್ಷನ್ ಆದ್ಮೇಲೆ ಮತ್ತೆ ಮೇಕೆದಾಟು ಸಂದರ್ಭದಲ್ಲೂ ಹೆಲ್ತ್ ಅಪ್ಸೆಟ್ ಆಗಿತ್ತು. ನೀವೇ ಜೊತೆಲಿದ್ರಿ. ಅದಾದ್ಮೇಲೆ ರಿಸಲ್ಟ್ ಬಂದ ಮೇಲೂ ಕೂಡ ಒಂದ್ಸರಿ ಅಪ್ಸೆಟ್ ಆಗಿತ್ತು. ಡಿ ಕೆ ಇವರು ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿದ್ರು. ಅವಾಗ ತುಂಬಾ ಅಪ್ಸೆಟ್ ಆಗಿತ್ತು. ಅವಾಗ ನೀವೇ ಬಂದು ಅವ್ರಿಗೆ ಚೆಕಪ್ ಎಲ್ಲನೂ ಕೂಡ ಮಾಡಿದ್ರ. ಅಟ್ ಪ್ರೆಸೆಂಟ್ ಡಿ ಕೆ ಶಿವಕುಮಾರ್ ಅವರ ಹೆಲ್ತ್ ಹೇಗಿದೆ? ಒಂದು, ಅವ್ರ ಹೆಲ್ತ್ಗೆ ಟೈಮ್ ಕೊಡ್ತಾ ಇದ್ದಾರಾ? ಒಂದು ಅವ್ರಿಗೆ ಪರ್ಸನಲ್ ಫಿಸಿಷಿಯನ್ಸ್ ಆಗೇನೆ ಇಬ್ಬರು ಅಪಾಯಿಂಟ್ ಆಗಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ನಾನು ಕೊಡೋ ಹಂಗಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಏನಿದೆ ಅವ್ರು ಕೊಡ್ತಾರೆ. ಬಟ್ ಓವರ್ ಆಲ್ ನಾನು ಆಚೆ ಕಡೆಯಿಂದ ನೋಡ್ದಂಗೆನೆ ಟೈಮ್ ಸಿಕ್ತಿದೆ ಅವ್ರ ಹೆಲ್ತ್ ಕಡೆ. ನಿದ್ದೆ ಒಂದು ಮಾಡಲ್ಲ ಅನ್ನೋದು ಬಿಟ್ರೆ, ಯಾಕಂದ್ರೆ ಅವ್ರ ಕಣ್ಣು ಯಾವಾಗ್ಲೂ ತುಂಬಾ ಊದ್ಕೊಂಡಿರುತ್ತೆ. ಅದೇ ನಿದ್ದೆ ಕಮ್ಮಿ ಅವರು, ಅದರಿಂದ ಈಸ್ ಹೆಲ್ತಿ. ಅಷ್ಟು ಒಳ್ಳೆ ಅದ್ರ ಬಗ್ಗೆ ಏನು, ಅವರು ನಂಬಿರೋ ದೇವ್ರನ್ನ ಅವ್ರಿಗೆ ಕಾಪಾಡ್ತಾನೆ. ಒಳ್ಳೆ ಹೆಲ್ತ್ ಇದೆ. ಇದೇ ರೀತಿಯಾಗಿ ಇನ್ನೊಂದು ಹೆಲ್ತಿಯಾಗಿರ್ಬೇಕು ಅವರು. ಎಷ್ಟು ಕಾಲ, 15-20 ವರ್ಷ ರಾಜಕಾರಣ ಖಂಡಿತವಾಗ್ಲೂ ಇದೆ ಅವ್ರಿಗೆ. ಇಷ್ಟೇ ಹೆಲ್ತಿಯಾಗಿರ್ಬೇಕು ಅನ್ನೋದು ನಮ್ಮ ಪ್ರಾರ್ಥನೆ. ಒಂದು 5-6 ಗಂಟೆ ಮಲಗ್ತಾರೆ ಅಟ್ಲೀಸ್ಟ್ ಸರ್? ಕಾರ್ಯ ಒತ್ತಡ ಅವ್ರಿಗೆ ಒಂದೊಂದು ದಿವಸ ಮಲಗ್ತಾರೆ, ಒಂದ್ ದಿವಸ ಮಲಗಲ್ಲ. ಈಸ್ ಎ ವರೇಷಿಯಸ್ ವರ್ಕರ್. ನಮ್ಗೇನೆ ಬೆಳಗ್ಗೆಯಿಂದ ಸಾಯಂಕಾಲ ಪೇಷಂಟ್ ನೋಡೋದು. ನಾವು ಒಂದು 50 ಜನ ಪೇಷಂಟ್ ನೋಡಿದ್ದಕ್ಕೆ ಮನೆಗೆ ಬಂದಪ್ಪ ಸಾಕಪ್ಪ ಅಂತ ಅನ್ಸುತ್ತೆ ನಮ್ಗೆ. ಅಂತದ್ರಲ್ಲಿ ಅವರು 100 ಜನ ನೋಡ್ಬೇಕು, ಎಲ್ರದ್ದು ಕಷ್ಟ ಕೇಳಬೇಕು. ನಾನ್ ಬಂದು ಅವ್ರ ಮೇಲೆ ಚಾಡಿ ಹೇಳ್ತೀನಿ, ಅವ್ನು ಹಂಗ್ ಮಾಡೋದು ಅಂತ ಹೇಳ್ತೀನಿ, ನನ್ನನ್ನು ಕೇಳಬೇಕು. ಆಮೇಲೆ ನನ್ನ ಎದುರುಗಡೆ ಬಂದು ಅವ್ನು ಬಂದು ಗುಹಾ ಹಿಂಗ್ ಮಾಡ ಅಂತ ಅದನ್ನು ಕೇಳಬೇಕು. ಅವ್ರಿಗೂ ಸಮಾಧಾನ ಮಾಡ್ಬೇಕು, ಅಧಿಕಾರಿಗಳನ್ನ ನೋಡ್ಬೇಕು, ಅವ್ರ ಕ್ಷೇತ್ರ ಜನ ನೋಡ್ಬೇಕು, ಮೀಡಿಯಾ 2 ಡಿಪಾರ್ಟ್ಮೆಂಟ್ ಸಮಾಧಾನ ಮಾಡಬೇಕು. ಇದರಿಂದ ಈಸ್ ಆಬ್ವಿಯಸ್ಲಿ ಈಸ್ ಪ್ರೆಷರ್ಡ್. ನಮ್ಮ ಇಚ್ಛೆ ಅವ್ರು ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಬೇಕು, ಅವರು ಆರೋಗ್ಯಕ್ಕೆ ಇನ್ನೊಂಚೂರು ಟೈಮ್ ಡೆಡಿಕೇಟ್ ಮಾಡಬೇಕು ಅಂತ ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ. ಪರ್ಸನಲ್ ಆಗಿ ದಿಸ್ ಇಸ್ ವಾಟ್ ಐ ವಿಶ್ ದಟ್ ಹಿ ಡಸ್. ಇನ್ನೊಂದು ಸ್ವಲ್ಪ ಅವರು, ಯಾಕೆಂದ್ರೆ ಇನ್ನ ಫ್ಯೂಚರ್ನ ತಲೆನಲ್ಲಿ ಇಟ್ಕೊಂಡು ಮಾಡಬೇಕು. ಬಟ್ ಅವ್ರ ಮನೆಯಲ್ಲಿ ದೇ ಆರ್ ಆಲ್ ವೆರಿ ಕನ್ಸರ್ನ್ಡ್. ನಾನು ಹೇಳ್ದಂಗೆ ಇಬ್ಬರು ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಅವ್ರು ಏನಿದೆ ಅವ್ರು ಕರೆಕ್ಟಾಗಿ ನೋಡ್ಕೊಳ್ತಾರೆ.